ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಪ ಪಾಕಿಸ್ತಾನದ ನಸೀಬೆ ಸರಿ ಇದ್ದ ಹಾಗಿಲ್ಲ. ಒಂದ್ ಕಡೆ ಭಯೋತ್ಪಾದಕರು ಆ ದೇಶವನ್ನ ಹರ್ಕೊಂಡು ತಿಂತಾ ಇದ್ದಾರೆ, ಮತ್ತೊಂದ್ ಕಡೆ ಬಡತನ, ನಿರುದ್ಯೋಗ, ಬೆಲೆ ಏರಿಕೆ, ಸಣ್ಣ ಮಕ್ಕಳ ಸಾವು, ಭ್ರಷ್ಟಾಚಾರ, ಚೈನಾದ ಸಾಲ, ಖಾಲಿಯಾದ ಖಜಾನೆ, ಹೀಗೆ ಪಾಪ ನಾನಾ ಸಮಸ್ಯೆಗಳಿಂದ ನರಳ್ತಾ ಇರೋ ಪಾಕಿಸ್ತಾನದ ಮೇಲೆ ಈಗ ಇನ್ನೂ ಒಂದು ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ. ಪಾಕಿಸ್ತಾನದ ಬಲೂಚಿಸ್ತಾನದ ಭಯೋತ್ಪಾದಕ ಶಿಬಿರಗಳನ್ನು ಗುರಿ ಮಾಡಿಕೊಂಡು ಮಿಸೈಲ್ ಹಾಗೂ ಡ್ರೋನ್ ದಾಳಿ ನಡೆಸಲಾಗಿದ್ದು, ಅಲ್ಲಿ ಎಷ್ಟು ಜನ ಭಯೋತ್ಪಾದಕರು ಸಾವಿಗೀಡಾಗಿದ್ದಾರೆ, ಎಷ್ಟು ನಷ್ಟ ಉಂಟಾಗಿದೆ ಅನ್ನೋ ಬಗ್ಗೆ ಇನ್ನೂ ಕೂಡ ಖಚಿತ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಹಾಗೆ ಈ ಬಾರಿ ಇಂಥದ್ದೊಂದು ದಾಳಿ ಮಾಡಿರೋದು ಭಾರತ ಅಲ್ಲ, ಬದಲಿಗೆ ಇರಾನ್. ಮೊನ್ನೆ ಇರಾನ್ಗೆ ಹೋಗಿದ್ದ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅಲ್ಲಿಂದ ವಾಪಸ್ಸು ಬಂದ ಬೆನ್ನಲ್ಲೇ ಇರಾನ್ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿನ ಉಗ್ರರ ಶಿಬಿರಗಳ ಮೇಲೆ ಮಿಸೈಲ್ ದಾಳಿಯನ್ನು ಮಾಡಿದೆ. ಈ ಬಗ್ಗೆ ಇರಾನ್ ಸರ್ಕಾರಿ ಮೀಡಿಯಾ ಮಾಹಿತಿಯನ್ನು ಹೊರಹಾಕ್ತಾ ಇದ್ದು, ಇರಾನ್ನ ಗಡಿಯಾಚೆ ಅಂದರೆ ಪಾಕಿಸ್ತಾನದ ಬಲೂಚಿಸ್ತಾನ್ ಭಾಗದಲ್ಲಿ ನೆಲೆಗಳನ್ನು ಹೊಂದಿದ್ದ ಜೈಷ್ ಅಲ್ ಅದ್ಲ್ ಅನ್ನೋ ಉಗ್ರ ಸಂಘಟನೆಯ ಮೇಲೆ ಈ ದಾಳಿಯನ್ನು ಮಾಡಲಾಗಿದೆ. ಗೆಳೆಯರೆ, ಈ ಜೈಷ್ ಅಲ್ ಅದ್ಲ್ ಬಗ್ಗೆ ನಿಮಗೆ ಇತ್ತೀಚೆಗೆ ಅಂದರೆ ಇರಾನ್ನಲ್ಲಿ ಬಾಂಬ್ ಸ್ಫೋಟ ನಡೆದ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಇರಾನ್ ಅನ್ನೋದು ಶಿಯಾ ದೇಶ, ಪಕ್ಕದ ಪಾಕಿಸ್ತಾನ ಸುನ್ನಿ ದೇಶ. ಇನ್ನು ಇರಾನ್ ಪಾಕಿಸ್ತಾನದ ಜೊತೆ ಸುಮಾರು 959 ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಳ್ಳುತ್ತೆ. ಬಲೂಚಿಸ್ತಾನದ ಬಳಿ ಪಾಕಿಸ್ತಾನ ಹಾಗೂ ಇರಾನ್ ಎರಡೂ ಗಡಿಯನ್ನ ಹಂಚಿಕೊಳ್ಳುತ್ತವೆ. ಹಾಗೆ ಬಲೂಚಿಸ್ತಾನ ಅನ್ನೋ ಈ ಪ್ರದೇಶ ಇದೆಯಲ್ಲ, ಇದು ಪಾಕಿಸ್ತಾನ ಹಾಗೂ ಇರಾನ್ ಎರಡರಲ್ಲೂ ಹರಡಿಕೊಂಡಿದೆ. ಇನ್ನು ಆಗಲೇ ಈ ಇರಾನ್ ಅನ್ನೋದು ಶಿಯಾ ದೇಶ ಅಂತ ನಿಮಗೆ ಹೇಳಿದೆ ಅಲ್ವಾ, ಅಲ್ಲಿನ ಬಲೂಚಿಸ್ತಾನ ಮತ್ತು ಸಿಸ್ತಾನ್ ಪ್ರಾಂತ ಅಂದ್ರೆ ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಭಾಗದಲ್ಲಿ ಸುನ್ನಿ ಮುಸಲ್ಮಾನರು ಹೆಚ್ಚಾಗಿದ್ದಾರೆ. ಈ ಸುನ್ನಿ ಮತ್ತು ಶಿಯಾ ಇಬ್ಬರಿಗೂ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಪಾಕಿಸ್ತಾನದಲ್ಲಿ ಶಿಯಾಗಳ ಮೇಲೆ ಹೇಗೆ ಆಗಾಗ ದೌರ್ಜನ್ಯಗಳಾಗ್ತಾನೇ ಇರುತ್ತೋ, ಹಾಗೆ ಇರಾನ್ನಲ್ಲಿ ಸುನ್ನಿಗಳ ಮೇಲೆ ಕೂಡ ದೌರ್ಜನ್ಯಗಳಾಗ್ತಾ ಇವೆ. ಅಲ್ಲಿ ಸರ್ಕಾರ ಸುನ್ನಿಗಳಿಗೆ ಅನ್ಯಾಯ ಮಾಡ್ತಾ ಇದೆ ಅನ್ನೋದು ಪಾಕಿಸ್ತಾನದ ಸುನ್ನಿಗಳು ಮಾಡ್ತಾ ಇರೋ ಆರೋಪ. ಹೀಗಾಗಿ ಈ ಸಿಸ್ತಾನ್ ಮತ್ತು ಬಲೂಚಿಸ್ತಾನದಲ್ಲಿ ಆಗಾಗ ಪಾಕಿಸ್ತಾನ ಮೂಲದ ಸುನ್ನಿ ಭಯೋತ್ಪಾದಕ ಸಂಘಟನೆಗಳು ಕಾಣಿಸ್ಕೊಳ್ತಾ ಇರುತ್ತವೆ. ಸುತ್ತಮುತ್ತಲ ಪ್ರದೇಶಗಳಲ್ಲಿ ಶಿಯಾಗಳನ್ನ ಗುರಿ ಮಾಡಿಕೊಂಡು ದಾಳಿಗಳನ್ನು ಮಾಡ್ತಾ ಇರುತ್ತವೆ. ಹೀಗೆ ಪಾಕಿಸ್ತಾನದ ಬಲೂಚಿಸ್ತಾನದಿಂದ ಇರಾನ್ ಮೇಲೆ ದಾಳಿ ಮಾಡೋ ಪ್ರಮುಖ ಸಂಘಟನೆ ಆಗಿದ್ದದ್ದು ಜಂಡುಲ್ಲಾ. ಅದು ಅಲ್ ಖೈದಾ ಜೊತೆ ಸಂಪರ್ಕವನ್ನು ಹೊಂದಿರುವ ಸಂಘಟನೆ. ಈ ಜಂಡುಲ್ಲಾಗೆ ಸೌದಿ ಅರೇಬಿಯಾ ಕೂಡ ಹಣಕಾಸಿನ ನೆರವನ್ನು ಕೊಡ್ತಾ ಇತ್ತು. ಆ ಮೂಲಕ ಸೌದಿ ಇರಾನ್ನಲ್ಲಿ ಉಗ್ರ ಚಟುವಟಿಕೆಗಳನ್ನು ಬೆಳೆಸುವ ಕೆಲಸವನ್ನು ಮಾಡ್ತಾ ಇತ್ತು. ಹಾಗೆ ಪಾಕಿಸ್ತಾನದ ISI ಜಂಡುಲ್ಲಾಗೆ ಬೇಕಾದ ತರಬೇತಿ, ಶೆಲ್ಟರ್ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಾ ಇತ್ತು. ಜಂಡುಲ್ಲಾ ಪದೇ ಪದೇ ಇರಾನ್ ಮೇಲೆ ದಾಳಿಗಳನ್ನು ಮಾಡ್ತಾ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಅದರ ನಾಯಕ ಅಬ್ದುಲ್ ಮಲಿಕ್ ರಿಗಿ ಅನ್ನೋನನ್ನ ಬಂಧಿಸಿದ ಇರಾನ್ ಪಡೆಗಳು ಅವನನ್ನು ಕೊಂದು ಹಾಕಿದ್ವು. ಅದಾದ್ಮೇಲೆ ಜಂಡುಲ್ಲಾ ಸ್ವಲ್ಪ ತಣ್ಣಗಾದ ಹಾಗೆ ಕಾಣಿಸ್ತು. ಆದರೆ ಅದರ ಜಾಗಕ್ಕೆ ಈ ಜೈಷ್ ಅಲ್ ಅದ್ಲ್ ಬಂದು ಕೂತ್ಕೊಳ್ತು. ಜೈಷ್ ಅಲ್ ಅದ್ಲ್ ಅಂದ್ರೆ ಆರ್ಮಿ ಆಫ್ ಜಸ್ಟಿಸ್ ಅಂತ ಅರ್ಥ. ಈ ಅಲ್ ಅದ್ಲ್ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ತನ್ನ ತರಬೇತಿ ಶಿಬಿರ, ರಿಕ್ರೂಟ್ಮೆಂಟ್ ಕ್ಯಾಂಪು ಹಾಗೂ ಬೇಸುಗಳನ್ನು ಹೊಂದಿದೆ. ಅಲ್ಲಿಂದ ಇರಾನ್ ಮೇಲೆ ಅದು ದಾಳಿ ಮಾಡುತ್ತೆ. 2012ರಲ್ಲಿ ಹುಟ್ಟಿದ ಈ ಸಂಘಟನೆ 2013ರಲ್ಲಿ ಇರಾನ್ನ 11 ಮಂದಿ ಸೈನಿಕರನ್ನ ಕೊಂದು ಹಾಕ್ತು, 5 ಮಂದಿ ಸೈನಿಕರನ್ನ ಅಪಹರಿಸಿತು. ಆ ನಂತರ 2018ರಲ್ಲಿ ಜಾಹಿದಾನ್ ನಲ್ಲಿ 12 ಸೈನಿಕರನ್ನ ಇವರು ಅಪಹರಿಸಿದ್ರು. ಕಳೆದ ವರ್ಷ ಸಿಸ್ತಾನ್ ಬಲೂಚಿಸ್ತಾನದಲ್ಲಿ ಕೂಡ ಈ ಗುಂಪು ದಾಳಿ ಮಾಡಿತು ಮತ್ತು 10ಕ್ಕೂ ಹೆಚ್ಚು ಇರಾನಿ ಯೋಧರನ್ನ ಕೊಲೆ ಮಾಡಿತು. ಈಗ ಈ ಜೈಷ್ ಅಲ್ ಅದ್ಲ್ ಸಂಘಟನೆಯ ನೆಲೆಗಳ ಮೇಲೆ ಇರಾನ್ ಆರ್ಮಿ ಮಿಸೈಲ್ ದಾಳಿಯನ್ನು ಮಾಡಿದೆ. ಇಲ್ಲಿ ಪಾಕಿಸ್ತಾನದ ಮೇಲಿನ ಇರಾನ್ ದಾಳಿ ಈ ಎರಡೂ ದೇಶಗಳ ಸಂಬಂಧಗಳನ್ನ ಹಳ್ಳ ಹಿಡಿಸೋ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಆಫ್ಕೋರ್ಸ್ ಇಲ್ಲಿ ಪಾಕಿಸ್ತಾನ ಹಾಗೂ ಇರಾನ್ ನಡುವೆ ಅಂಥ ಒಳ್ಳೆ ಸಂಬಂಧಗಳೇನಿಲ್ಲ. ಇರಾನ್ ಪಾಕಿಸ್ತಾನದ ಬಲೂಚ್ ಪ್ರತ್ಯೇಕತಾವಾದಿ ಸಂಘಟನೆ ಬಲೂಚ್ ಲಿಬರೇಷನ್ ಆರ್ಮಿಗೆ ಬೆಂಬಲವನ್ನು ಕೊಡ್ತಾ ಇದೆ. ಹಾಗೆ ಇರಾನ್ನಲ್ಲಿ ನಡೆಯೋ ಭಯೋತ್ಪಾದಕ ಕೃತ್ಯಗಳಿಗೆ ಪಾಕಿಸ್ತಾನ ಆಶ್ರಯ ಮತ್ತು ಹಣಕಾಸಿನ ನೆರವನ್ನು ಕೊಡ್ತಾ ಇದೆ. ಇನ್ನು ಇಲ್ಲಿ ಇರಾನ್ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಇರೋದು ಕೂಡ ಇದೇ ಮೊದಲೇನಲ್ಲ. ಕಳೆದ ವರ್ಷ ಕೂಡ ಇರಾನ್ ಇಂಥದ್ದೇ ಒಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡಿತ್ತು. ಈಗ ಮತ್ತೆ ಅಂಥದ್ದೇ ಮತ್ತೊಂದು ದಾಳಿ ಪಾಕಿಸ್ತಾನದ ಮೇಲೆ ಇರಾನ್ ಕಡೆಯಿಂದ ಆಗಿದೆ. ಇಲ್ಲಿ ಪಾಪ ಪಾಕಿಸ್ತಾನದ ಪರಿಸ್ಥಿತಿ ಹೇಗೆ ಅಂದ್ರೆ, ಈಗ ಇರಾನ್ ಮಾಡಿರೋ ದಾಳಿಯನ್ನ ಖಂಡಿಸಿ ಅದರ ಬಗ್ಗೆ ಜೋರಾಗಿ ಮಾತಾಡೋ ಸ್ಥಿತಿಯಲ್ಲೂ ಅವರಿಲ್ಲ. ಹಾಗೆ ತಮ್ಮಲ್ಲಿನ ಭಯೋತ್ಪಾದಕ ಸಂಘಟನೆಗಳನ್ನ ಮಟ್ಟ ಹಾಕುವ ಸ್ಥಿತಿಯಲ್ಲಂತೂ ಅವರಿಲ್ವೇ ಇಲ್ಲ. ಅಂತೂ ಅವ್ರದ್ದೀಗ ಚೇಳು ಕಡಿತಕ್ಕೊಳಗಾದ ಕಳ್ಳನ ಪರಿಸ್ಥಿತಿ. ಇನ್ನು ಇರಾನ್ ಬರೀ ಪಾಕಿಸ್ತಾನದ ಮೇಲೆ ಮಾತ್ರ ಈ ಬಾರಿ ದಾಳಿ ನಡೆಸಿಲ್ಲ. ಇರಾಕ್ ಹಾಗೂ ಸಿರಿಯಾಗಳ ಮೇಲೆ ಕೂಡ ಇರಾನ್ನ ಸೈನ್ಯ ವಾಯುದಾಳಿಯನ್ನ ನಡೆಸಿದೆ. ಈ ದಾಳಿ ಇಸ್ರೇಲ್ನ ಗುಪ್ತಚರ ಇಲಾಖೆಗಳನ್ನ ಗುರಿ ಮಾಡಿಕೊಂಡು ಇರಾನ್ನ ರೆವಲ್ಯೂಷನರಿ ಗಾರ್ಡ್ಗಳಿಂದ ನಡೆದ ದಾಳಿ ಅಂತ ಹೇಳಲಾಗ್ತಾ ಇದೆ.
ಗೆಳೆಯರೆ, ಮೊನ್ನೆ ಸೋಮವಾರ ರಾತ್ರಿ ಭಾರತದಲ್ಲಿ ಸಂಕ್ರಾಂತಿಯ ಸಡಗರ ನಡೀತಿದ್ರೆ ಆತ ಇರಾಕ್ನಲ್ಲಿ ದೊಡ್ಡ ಮಟ್ಟದ ದೀಪಾವಳಿನೇ ನಡೀತಾ ಇತ್ತು. ಅಲ್ಲಿ ಪಟಾಕಿಗಳ ಹಾಗೆ ಮಿಸೈಲ್ಗಳನ್ನ ಹೊಡಿತಾ ಇದ್ದದ್ದು ಇರಾನ್. ಇನ್ನು ಆ ಕ್ಷಿಪಣಿಗಳ ಟಾರ್ಗೆಟ್ ಆಗಿದ್ದು ಇರಾಕ್ನಲ್ಲಿನ ಇಸ್ರೇಲ್ನ ಬೇಹುಗಾರಿಕಾ ನೆಲೆಗಳು. ನಿಮಗೆ ಮೊನ್ನೆ ಜನವರಿ 5ನೇ ತಾರೀಕು ಇರಾನ್ನ ಕೆರ್ಮಾನ್ ಪ್ರದೇಶದಲ್ಲಿ ನಡೆದ ಸ್ಫೋಟ ನೆನಪಿರಬೇಕು. ಅದು ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸಿತ್ತು. ಅಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. ಆ ಘಟನೆಯ ನಂತರ ಇರಾನ್ ಐಸಿಸ್ ಹಾಗೂ ಜೈಷ್ ಅಲ್ ಅದಲ್ ಸಂಘಟನೆಗಳ ಮೇಲೆ ದಾಳಿಗೆ ನಿಂತುಕೊಳ್ತು. ಸಿರಿಯಾದಲ್ಲಿನ ಒಂದಷ್ಟು ಉಗ್ರರ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಿತು. ಇದೇ ಸಂದರ್ಭವನ್ನು ಬಳಸಿಕೊಂಡು ಇಸ್ರೇಲ್ ಅನ್ನು ಕೂಡ ಕೆಣಕುವ ಕೆಲಸಕ್ಕೆ ಇರಾನ್ ಕೈ ಹಾಕ್ತು. ಹೀಗಾಗಿ ಇರಾನ್ ಕುರ್ದಿಶ್ನ ರಾಜಧಾನಿ ನಗರ ಎಬಿಲ್ನ ಮೇಲೆ ದಾಳಿಯನ್ನು ನಡೆಸೇ ಬಿಡ್ತು. ಈ ದಾಳಿಯಲ್ಲಿ 4 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಇರಾಕ್ನ ಶ್ರೀಮಂತ ವ್ಯಾಪಾರಿಯೊಬ್ಬರಿದ್ದಾರೆ. ಇನ್ನುಳಿದ 3 ಸಾರ್ವಜನಿಕರು ಸಾವಿಗೀಡಾಗಿದ್ದಾರೆ. ಹೀಗೆ ಅಲ್ಲಿ ನಡೆದ ಆ ದಾಳಿ ಇಸ್ರೇಲ್ ಅನ್ನ ಕೆಣಕ್ತಾ ಇದೆ. ಅದಕ್ಕೆ ಕಾರಣ ಇರಾಕ್ನ ಎರ್ಬಿಲ್ನಲ್ಲಿ ಇಸ್ರೇಲಿ ಗುಪ್ತಚರ ಇಲಾಖೆಯ ಕಟ್ಟಡದ ಮೇಲೆ ಈ ದಾಳಿ ನಡೆದಿದೆ ಅನ್ನೋದು. 2003ರ ನಂತರ ಅಮೆರಿಕ ಹಾಗೂ ಅದರ ಬೆಂಬಲಿಗ ಪಡೆಗಳು ಇರಾಕ್ನಲ್ಲಿ ನೆಲೆ ನಿಂತಿವೆ. ಆ ಪಡೆಗಳಿಗೆ ಸಹಾಯಕವಾಗಿ ಇಸ್ರೇಲ್ನ ಸೇನೆ ಕೂಡ ಅಲ್ಲಿದೆ. ಈ ಮೂಲಕ ಇಸ್ರೇಲ್ ಅಲ್ಲಿ 2 ಕೆಲಸಗಳನ್ನು ಮಾಡ್ತಾ ಇದೆ. ಒಂದು, ಅಮೆರಿಕಾಗೆ ಬೆಂಬಲವಾಗಿ ನಿಲ್ಲೋದಾದ್ರೆ, ಮತ್ತೊಂದು ಇರಾಕ್ ಅಲ್ಲಿ ನಿಂತು ಇರಾನ್ ಬಗ್ಗೆ ಇಸ್ರೇಲ್ ತನಗೆ ಬೇಕಾದ ಬೇಹುಗಾರಿಕಾ ಮಾಹಿತಿಯನ್ನು ಸಂಗ್ರಹಿಸಿಕೊಳ್ತಾ ಇದೆ. ಈ 2 ಕೆಲಸಗಳಿಗೆ ಇರಾಕ್ನಲ್ಲಿರುವ ಕುರ್ದಿಶ್ ಪ್ರಾಂತ್ಯ ಇಸ್ರೇಲ್ಗೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡ್ತಾ ಇದೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇರಾಕ್. ಒಂದು ಕಾಲದಲ್ಲಿ ಪ್ರಪಂಚದ ಅತಿ ಹಳೆಯ ನಾಗರಿಕತೆಗಳಲ್ಲಿ ಒಂದಾಗಿದ್ದ ಮೆಸೊಪೊಟೇಮಿಯಾ ನಾಗರಿಕತೆಗೆ ನೆಲೆಯನ್ನ ಒದಗಿಸಿದ್ದ ಇರಾಕ್ ಟೈಗ್ರಿಸ್ ಹಾಗೂ ಯೂಫ್ರಟಿಸ್ ನದಿಗಳ ತೀರದಲ್ಲಿದೆ. ಒಂದು ಕಡೆ ಇರಾನ್, ಮತ್ತೊಂದು ಕಡೆ ಕುವೈತ್, ಮಗದೊಂದು ಕಡೆ ಸೌದಿ ಅರೇಬಿಯಾ, ಇನ್ನೊಂದು ಕಡೆ ಜೋರ್ಡಾನ್ ಹಾಗೂ ಸಿರಿಯಾ ಮತ್ತು ಟರ್ಕಿಗಳನ್ನ, ಹಾಗೆ ಸಣ್ಣ ಪ್ರಮಾಣದಲ್ಲಿ ಅರಬ್ಬಿ ಸಮುದ್ರದ ಜೊತೆ ಕೂಡ ಜಲಗಡಿಯನ್ನ ಈ ಇರಾಕ್ ಹಂಚಿಕೊಳ್ಳುತ್ತೆ. ಇರಾಕ್ ಸದ್ದಾಂ ಹುಸೇನ್ನಿಂದ ಕೊಲ್ಲಿ ಯುದ್ಧ ಅಥವಾ ಇರಾನ್ ಇರಾಕ್ ಯುದ್ಧ ಮತ್ತು ಇರಾಕ್ ಕುವೈತ್ ಯುದ್ಧಗಳಿಂದ ಜಗತ್ತಿನ ಗಮನವನ್ನು ಸೆಳೆದಿತ್ತು. ಅಲ್ಲಿ ಇರಾನ್ ಮತ್ತು ಸೌದಿ ಅರೇಬಿಯಾ ನಡುವಿನ ಶೀತಲ ಸಮರದಲ್ಲಿ ಇರಾಕ್ ಅನ್ನೋದು ದಾಳವಾಗಿ ಬಳಕೆ ಆಯಿತು. ಸದ್ದಾಂ ಹುಸೇನ್ಗೆ ಮೊದಲಿಗೆ ಸೌದಿ ಅರೇಬಿಯಾ ಹಾಗೂ ಅಮೆರಿಕಾಗಳು ಬೆಂಬಲ ಕೊಟ್ಟಿದ್ವು. ಅದರಲ್ಲೂ 1979ರಲ್ಲಿ ಅಯಾತುಲ್ಲಾ ಖೊಮೇನಿ ನೇತೃತ್ವದಲ್ಲಿ ನಡೆದ ಇಸ್ಲಾಮಿಕ್ ಕ್ರಾಂತಿಯ ನಂತರ ಇರಾನ್ ವಿರುದ್ಧ ಇರಾಕ್ ಸಖತ್ತಾಗಿ ಬಳಕೆ ಆಗೋದಕ್ಕೆ ಶುರುವಾಯಿತು. ಆದರೆ ಒಂದು ಕಾಲದಲ್ಲಿ ಮಿತ್ರರಾಗಿದ್ದವರು ಒಂದಷ್ಟು ಸಮಯದ ನಂತರ ಶತ್ರುಗಳಾಗೇ ಆಗ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಈ ಇರಾಕ್ ಮತ್ತು ಅಮೆರಿಕಾದ ನಡುವೆ ಕೂಡ ಬಹಳ ಬೇಗ ಸಂಬಂಧ ಹಳಿಸ್ತು. ಸೊ ಅಮೆರಿಕ ಹಾಗೂ ಅದರ ಮಿತ್ರ ಪಡೆಗಳು ಇರಾಕ್ ಮೇಲೆ 2003ರಲ್ಲಿ ಯುದ್ಧವನ್ನು ಸಾರಿದ್ವು. ಅಮೆರಿಕಾದ ದಾಳಿಗೆ ಸದ್ದಾಂನ ಸಾಮ್ರಾಜ್ಯ ನುಚ್ಚುನೂರಾಯಿತು. ಅಮೆರಿಕಾದ ಪಡೆಗಳು ಸದ್ದಾಮನ್ನು ಬಂಧಿಸಿದ್ವು. ಸದ್ದಾಂಗೆ ಮರಣದಂಡನೆಯನ್ನು ವಿಧಿಸಲಾಯಿತು. ಅಲ್ಲಿಗೆ ಇಡೀ ಇರಾಕ್ ಅಮೆರಿಕ ಹಾಗೂ ಅದರ ಮಿತ್ರ ಪಡೆಗಳ ಹಿಡಿತಕ್ಕೆ ಸಿಕ್ತು. ಅಲ್ಲಿಂದ ಇಲ್ಲಿವರೆಗೆ ಇರಾಕ್ ಅನ್ನೋದು ನಾಯಕನಿಲ್ಲದ ಅನಾಥ ದೇಶದ ಹಾಗೆ ತಯಾರಾಗಿದೆ. ಅಲ್ಲಿ ಅಬ್ದುಲ್ ಲತೀಫ್ ರಶೀದ್ ಅನ್ನೋ ಅಧ್ಯಕ್ಷರಿದ್ದಾರೆ. ಮೊಹಮ್ಮದ್ ಶಿಯಾ ಅಲ್ ಸುಡಾನಿ ಪ್ರಧಾನಿಯಾಗಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಆದರೂ ಆ ದೇಶವನ್ನು ಕಂಟ್ರೋಲ್ ಮಾಡ್ತಾ ಇರೋದು ಮಾತ್ರ ಅಮೆರಿಕ. ಹೀಗೆ ಅಮೆರಿಕ ಹಾಗೂ ಅದರ ಮಿತ್ರ ಪಡೆಗಳ ಪಾಲಿನ ಪ್ರಯೋಗ ಭೂಮಿಯಂತೆ ತಯಾರಾಗಿರೋ ಇರಾಕ್ನಲ್ಲಿ ಇಸ್ರೇಲ್ ಕೂಡ ತನ್ನ ಗುಪ್ತಚರ ಇಲಾಖೆಯ ಕಚೇರಿಯನ್ನು ಹೊಂದಿದೆ. ಅದು ಕೂಡ ಇರಾಕ್ನ ಕುರ್ದಿಶ್ ಪ್ರಾಂತದಲ್ಲಿ. ಇಲ್ಲಿ ಇರಾಕ್ದೊಂದು ಕಥೆ ಆದರೆ ಕುರ್ದಿಶ್ನದು ಮತ್ತೊಂದು ಕಥೆ. ಈ ಕುರ್ದಿಶ್ ಪ್ರಾಂತದಲ್ಲಿ ಅತಿ ಹೆಚ್ಚಾಗಿ ಕುರ್ದಿಶ್ ಬುಡಕಟ್ಟಿನ ಮುಸಲ್ಮಾನರಿದ್ದಾರೆ. ಇವರ ಸಂಖ್ಯೆ ಇರಾಕ್ನ ಜನಸಂಖ್ಯೆಯ 15% 20% ಇದು ಮಧ್ಯಪ್ರಾಚ್ಯದಲ್ಲಿ ನಾನಾ ದೇಶಗಳಲ್ಲಿ ಹರಿದು ಹಂಚಿ ಹೋಗಿರುವ ಕುರ್ದಿಸ್ತಾನದ ಒಂದು ಭಾಗ ಅಂತ ಕರೆಸಿಕೊಳ್ಳುತ್ತೆ. ಇನ್ನುಳಿದ 3 ಕುರ್ದಿಸ್ತಾನಗಳ ಪೈಕಿ ಒಂದು ಸಿರಿಯಾದಲ್ಲಿ, ಮತ್ತೊಂದು ಟರ್ಕಿಯಲ್ಲಿ ಹಾಗೂ ಇನ್ನೊಂದು ಇರಾನ್ನಲ್ಲಿ ಸೇರ್ಕೊಂಡಿವೆ. ಹೀಗೆ 4-6 ದೇಶಗಳಲ್ಲಿ ಹರಿದು ಹಂಚಿ ಹೋಗಿರುವ ಕುರ್ದಿಸ್ತಾನವನ್ನ ಒಂದುಗೂಡಿಸಿ ಒಂದು ದೇಶವನ್ನಾಗಿ ಮಾಡಬೇಕು ಅಂತ ಸಾಕಷ್ಟು ವರ್ಷಗಳಿಂದ ಹೋರಾಟಗಳು ನಡೀತಾ ಇವೆ. ಈ ಹೋರಾಟದ ಭಾಗವಾಗಿಯೇ ಒಂದಷ್ಟು ಸಂಘಟನೆಗಳು ಭಯೋತ್ಪಾದಕ ಕೃತ್ಯಗಳಲ್ಲಿ ಕೂಡ ಭಾಗಿಯಾಗ್ತಾ ಇವೆ. ಇಷ್ಟೆಲ್ಲ ಆದರೂ ಕೂಡ ಕುರ್ದಿಸ್ತಾನ್ ಅನ್ನೋ ಪ್ರತ್ಯೇಕ ದೇಶದ ಕನಸು ಇನ್ನೂ ಸಾಕಾರಗೊಂಡಿಲ್ಲ. ಇನ್ನು ಇರಾಕ್ನಲ್ಲಿನ ಕುರ್ದಿಶ್ ಪ್ರಾಂತದ ರಾಜಧಾನಿ ನಗರವಾಗಿರೋದು ಈ ಎರ್ಬಿಲ್. ಈ ನಗರದಲ್ಲಿ ಇಸ್ರೇಲ್ನ ಮೊಸಾದ್ ಒಂದು ಗುಪ್ತಚರ ಕಚೇರಿಯನ್ನು ಹೊಂದಿದೆ. ಅಲ್ಲಿ ಕೂತ್ಕೊಂಡೇ ಅವರು ಇರಾನ್ ಹಾಗೂ ಅಕ್ಕಪಕ್ಕದ ದೇಶಗಳಲ್ಲಿ ಒಂದಷ್ಟು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಈಗ ಇರಾನ್ ಅದೇ ಎರ್ಬಿಲ್ನಲ್ಲಿನ ಇಸ್ರೇಲಿ ಬೇಹುಗಾರಿಕಾ ಕಚೇರಿಯ ಮೇಲೆ ಮಿಸೈಲ್ ದಾಳಿಯನ್ನ ನಡೆಸಿದೆ. ಇನ್ನು ಈಗ ನಡೆದಿರೋ ದಾಳಿಯನ್ನ ಇರಾನ್ ತನ್ನ ವಿರೋಧಿಗಳ ವಿರುದ್ಧ ಮಾಡ್ತಿರೋ ದಾಳಿ ಇದು ಅಂತ ಹೇಳಿಕೊಂಡಿದೆ. ಇರಾನ್ನ ಕ್ಷಿಪಣಿಗಳು ಇರಾಕ್ನ ಕುರ್ದಿಶ್ ಪ್ರಾಂತದ ರಾಜಧಾನಿ ಎರ್ಬಿಲ್ ಹಾಗೂ ಸಿರಿಯಾದ ಆಂಟಿ ಇರಾನ್ ಗ್ರೂಪ್ಗಳ ಮೇಲೆ ದಾಳಿ ಮಾಡಿವೆ. ಈ ದಾಳಿಯಲ್ಲಿ ಇಸ್ರೇಲ್ಗೆ ಸೇರಿದ ಮೊಸಾದ್ನ ಕಚೇರಿ ನಾಶವಾಗಿದೆ. ಅಲ್ಲಿ ಇರಾನ್ ಕೂಡ ಈ ದಾಳಿಯನ್ನ ಖಚಿತಪಡಿಸಿದ್ದು, ಕುರ್ದಿಶ್ ರಾಜಧಾನಿಯಲ್ಲಿ ಇರಾನ್ ವಿರುದ್ಧ ಕೆಲವರು ಅವ್ಯಾಹತವಾಗಿ ಕೆಲಸ ಮಾಡ್ತಾ ಇದ್ರು, ಹೀಗಾಗಿ ನಾವಲ್ಲಿ ದಾಳಿ ನಡೆಸಿದೀವಿ ಅಂತ ಹೇಳ್ಕೊಂಡಿದೆ. ಅಲ್ಲದೆ ಈ ದಾಳಿಯ ಪರಿಣಾಮ ಏನು ಅನ್ನೋದು ನಮಗೆ ಗೊತ್ತು, ಹೀಗಾಗಿ ನಾವನ್ನ ಎದುರಿಸೋದಕ್ಕೆ ಕೂಡ ಎಲ್ಲ ರೀತಿಯಲ್ಲೂ ಸಿದ್ಧರಾಗಿದ್ದೀವಿ ಅಂತ ಇರಾನ್ ಹೇಳಿಕೊಂಡಿದೆ.
ಗೆಳೆಯರೆ, ಇಲ್ಲಿ ಇರಾನ್ ಹಾಗೂ ಇಸ್ರೇಲ್ ನಡುವಿನ ದ್ವೇಷ ಇವತ್ತು ನಿನ್ನೆಯದ್ದಲ್ಲ. ಇಸ್ರೇಲ್ ಅನ್ನೋ ದೇಶ ಉಗಮವಾದ ದಿನದಿಂದ ಕೂಡ ಇರಾನ್ ಅನ್ನೋ ಇಸ್ಲಾಮಿಕ್ ದೇಶ ಈ ಇಸ್ರೇಲ್ ಅನ್ನ ದ್ವೇಷ ಮಾಡ್ತಲೇ ಬರ್ತಾ ಇದೆ. ಹಾಗೆ ಇಲ್ಲಿ ಇರಾನ್ಗೆ ಸೌದಿ ಅರೇಬಿಯಾ ಸೇರಿದ ಹಾಗೆ ಇನ್ನಷ್ಟು ಸುನ್ನಿ ದೇಶಗಳ ಜೊತೆ ಕೂಡ ಒಂದು ದ್ವೇಷ ಇದ್ದೇ ಇದೆ. ಅದರ ಭಾಗವಾಗಿ ಇರಾನ್ ಗಾಜಾದಲ್ಲಿ ಹಮಾಸ್ ಉಗ್ರರಿಗೆ ನೆರವನ್ನ ಕೊಡುತ್ತೆ. ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಸಂಘಟನೆಯ ಮೂಲಕ ಇರಾನ್ ದಾಳಿಗಳನ್ನು ಮಾಡಿಸ್ತಾ ಇತ್ತು. ಯಮನ್ನ ಹೌತಿಗಳನ್ನು ಬಳಸಿಕೊಂಡು ಸೌದಿ ಅರೇಬಿಯಾ ವಿರುದ್ಧ ಇರಾನ್ ದಾಳಿಗಳನ್ನು ಮಾಡಿಸ್ತಾ ಇತ್ತು. ಅದೇ ಹೌತಿಗಳೇ ಈಗ ಇಸ್ರೇಲ್ ಮೇಲೆ ಕೂಡ ದಾಳಿ ಮಾಡ್ತಾ ಇದ್ದಾರೆ. ಜೊತೆಗೆ ಕೆಂಪು ಸಮುದ್ರದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳ ಮೇಲೆ ಕೂಡ ಈ ಇರಾನ್ ಬೆಂಬಲಿತ ಹೌತಿಗಳು ದಾಳಿಗಳನ್ನು ಮಾಡ್ತಲೇ ಇದ್ದಾರೆ. ಇದರ ವಿರುದ್ಧ ಇಸ್ರೇಲ್ ಕೂಡ ಇರಾನ್ನ ಭಯೋತ್ಪಾದಕ ಸಂಘಟನೆಗಳನ್ನ ಗುರಿಯಾಗಿಸಿಕೊಂಡು ಒಂದಷ್ಟು ದಾಳಿಗಳನ್ನು ಮಾಡುತ್ತೆ. ಜೊತೆಗೆ ಇರಾನ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ಕೂಡ ಇಸ್ರೇಲ್ ದಾಳಿಯನ್ನು ಮಾಡಿತು. ಇರಾನ್ನ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳನ್ನ ಕೊಂದು ಹಾಕ್ತು. ಹಾಗೆ ಇತ್ತೀಚೆಗಷ್ಟೇ ಇಸ್ರೇಲ್ ಹಾಗೂ ಅಮೆರಿಕಾದ ಪಡೆಗಳು ಇರಾನ್ನ ಸೇನಾ ಮುಖ್ಯಸ್ಥನನ್ನ ಕೂಡ ಡ್ರೋನ್ ದಾಳಿಯ ಮೂಲಕ ಕೊಂದು ಹಾಕಿದ್ವು. ಇನ್ನು ಇತ್ತೀಚೆಗಷ್ಟೇ ಸಿರಿಯಾದಲ್ಲಿ ಇರಾನ್ನ ರೆವಲ್ಯೂಷನರಿ ಗ್ರೂಪ್ನ ಮುಖಂಡ ರಾಜಿ ಮೌಸವಿಯನ್ನ ಇಸ್ರೇಲ್ ಬಲಿ ತಗೊಳ್ತು. ಹಾಗೆಯೇ ಲೆಬನಾನ್ನಲ್ಲಿ ಹೆಜ್ಬುಲ್ಲಾದ ಕಮಾಂಡರ್ ಆಗಿದ್ದ ಇರಾನ್ನ ನೆಚ್ಚಿನ ಬಂಟ ವಿಸಾಮ್ ಹಸನ್ ತವಿಲ್ನನ್ನ ಕೂಡ ಇಸ್ರೇಲ್ ಹೊಡೆದು ಹಾಕ್ತು. ಈ ಮೂಲಕ ಹಮಾಸ್ಗೆ ಬೆಂಬಲ ಕೊಟ್ಟು ಹೌತಿಗಳನ್ನ ಹಾಗೂ ಹೆಜ್ಬುಲ್ಲಾಗಳನ್ನ ಸಾಕ್ತಾ ಇರೋ ಇರಾನ್ಗೆ ಇಸ್ರೇಲ್ ಪಾಠ ಕಲಿಸೋ ಪ್ರಯತ್ನವನ್ನು ಮಾಡ್ತು. ಅದರ ಫಲಶ್ರುತಿ ಅನ್ನೋ ಹಾಗೆ ಅದಕ್ಕೆ ಪ್ರತೀಕಾರವಾಗಿ ಈಗ ಇರಾನ್ ಇರಾಕ್ನ ಕುರ್ದಿಶ್ ಪ್ರಾಂತದಲ್ಲಿನ ಇಸ್ರೇಲಿ ಬೇಹುಗಾರಿಕಾ ಕಚೇರಿಯ ಮೇಲೆ ಮಿಸೈಲ್ಗಳ ಮೂಲಕ ದಾಳಿಯನ್ನು ಮಾಡಿದೆ. ಇನ್ನು ಮೊಸಾದ್ ಕಚೇರಿಯ ಮೇಲೆ ನಡೆದ ಈ ದಾಳಿಯಲ್ಲಿ ಸದ್ಯಕ್ಕೆ ಇರಾನ್ನ ಕೈ ಮೇಲಾದ ಹಾಗೆ ಕಾಣ್ತಾ ಇದೆ. ಆದರೆ ಈ ಕೃತ್ಯವನ್ನ ಅಮೆರಿಕ ಹಾಗೂ ಬ್ರಿಟನ್ಗಳು ಖಂಡಿಸಿವೆ. ಈಗಾಗಲೇ ಅಮೆರಿಕ ಮತ್ತು ಬ್ರಿಟನ್ಗಳು ಯಮನ್ನಲ್ಲಿನ ಇರಾನ್ ಬೆಂಬಲಿತ ಹೌತಿ ಪಡೆಗಳ ಮೇಲೆ ದಾಳಿಗಳನ್ನ ನಿರಂತರವಾಗಿ ಮಾಡ್ತಾ ಇವೆ. ಇದರ ಬೆನ್ನಲ್ಲೇ ಈಗ ಇರಾನ್ ಇರಾಕ್ ಮೇಲೆ ನಡೆಸಿರೋ ದಾಳಿ ಅಮೆರಿಕ, ಇಸ್ರೇಲ್ ಹಾಗೂ ಮಿತ್ರ ಪಡೆಗಳನ್ನ ಕೆರಳಿಸ್ತಾ ಇದೆ. ಇದರ ಪರಿಣಾಮ ಗಾಜಾ ಪಟ್ಟಿ ಮತ್ತು ಯಮನ್ ಮೇಲೆ ನಡೀತಿರೋ ದಾಳಿಗಳು ಮುಂದಿನ ದಿನಗಳಲ್ಲಿ ಇರಾನ್ ವರೆಗೆ ವಿಸ್ತರಿಸಿಕೊಂಡ್ರೆ ಅಚ್ಚರಿ ಪಡಬೇಕಾದ ಅಗತ್ಯ ಇಲ್ಲ. ಇದು ಇಡೀ ಮಧ್ಯಪ್ರಾಚ್ಯವನ್ನೇ ಸಂಘರ್ಷ ಪೀಡಿತಗೊಳಿಸುವ ಸಾಧ್ಯತೆಗಳು ಕೂಡ ಇಲ್ಲಿವೆ. ಅಕಸ್ಮಾತ್ ಇಲ್ಲೇನಾದರೂ ಮತ್ತೊಂದು ಸುತ್ತಿನ ಯುದ್ಧ ಉಂಟಾದ್ರೆ ಅದು ಏಷ್ಯಾದ ಆರ್ಥಿಕತೆಯ ಮೇಲೆ ಹಾಗೂ ಇಲ್ಲಿನ ತೈಲ ಸರಬರಾಜಿನ ಮೇಲೆ, ಸಮುದ್ರ ವ್ಯಾಪಾರಗಳ ಮೇಲೆ ಖಂಡಿತ ದುಷ್ಪರಿಣಾಮವನ್ನು ಬೀರುತ್ತೆ. ಇದು ಗೆಳೆಯರೆ ಇರಾನ್, ಇರಾಕ್, ಸಿರಿಯಾ ಹಾಗೂ ಪಾಕಿಸ್ತಾನಗಳ ಮೇಲೆ ನಡೆಸಿದ ದಾಳಿಗೆ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.